ಓಂ ಸ್ವರ್ಣಾಕರ್ಷಣ ಭೈರವಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರಿಗೂ ಅಷ್ಟೇ ಸಾಮಾನ್ಯವಾಗಿ ನಮ್ಮ ಹತ್ರನೂ ಕೂಡ ಹೇಳ್ತಾ ಇರ್ತಾರೆ, ನಮಗೆ ನಿಧಿ ಯೋಗ ಇದೆಯಾ, ನಿಧಿ ಸಿಗುತ್ತಾ, ನಮ್ಮ ಮನೇಲಿ ಏನೋ ಸದ್ದಾಗುತ್ತೆ, ನಾನು ಭೂಮಿಗೆ ಹೋದಾಗ ಅಥವಾ ಜಮೀನಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ಗೆಜ್ಜೆ ಸಪ್ಪಳ ಕೇಳಿಸ್ತಾ ಇದೆ, ಅಥವಾ ಭೂಮಿಯಲ್ಲಿ ನಿಧಿ ಇದೆ ಅಂತ ಯಾರೋ ಹೇಳ್ತಾ ಇದ್ದಾರೆ, ಮನೆಯಲ್ಲಿ ನಿಧಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ನಾವು ಸಾಧ್ಯವಾದಷ್ಟು ಸಾಮಾನ್ಯವಾಗಿ ಈ ಮಾತನ್ನು ಕೇಳ್ತಾ ಇರ್ತೀವಿ. ಎಲ್ಲವೂ ಕೂಡ ಕರ್ಮಕ್ಕನುಸಾರವಾಗಿ ನಮ್ಮ ಜೀವನ ಕೂಡ ನಡೆಸ್ತಾ ಇರ್ತೀವಿ. ಆದರೆ ಇವತ್ತಿನ ದಿವಸ ನಿಧಿ ಯೋಗ, ನಿಧಿ ಅಂತಕ್ಕಂಥದ್ದು ನಮಗೆ ಯೋಗ ಇದೆಯಾ? ಯಾಕೆಂದರೆ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ನಿಧಿ ಇರ್ಬೋದು, ಒಳ್ಳೆ ಕ್ಷೇತ್ರಗಳಲ್ಲಿ, ಒಳ್ಳೆಯ ಜಾಗಗಳಲ್ಲಿ, ಗುಹೆಗಳಲ್ಲಿ, ಭೂಮಿಯ ಒಳಗಡೆ ಎಲ್ಲೋ ಒಂದು ಕಡೆ ಅಲ್ಲಲ್ಲಿ ನಿಧಿಗಳನ್ನು ನಾವು ಅಡಗಿಸಿಟ್ಟಿದ್ದನ್ನು ಕೂಡ ಕೆಲವರಿಗೆ ಆ ಭಾಗ್ಯ ಕೂಡ ಲಭಿಸಿದೆ. ಇವತ್ತಿನ ದಿವಸ ನಿಧಿ ಯೋಗ ಅಂದಾಗ ಸಂಪತ್ತು ಅಥವಾ ಧನ ಅಥವಾ ಬಂಗಾರ ಇವೆಲ್ಲವೂ ಕೂಡ ನಿಧಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದನ್ನು ರಕ್ಷಣೆ ಯಾರು ಮಾಡುತ್ತಾ ಇರ್ತಾರೆ, ಅಥವಾ ನಾವು ಎಷ್ಟೋ ಸಾರಿ ನೋಡಿರ್ತೀವಿ ಈ ದೇವಸ್ಥಾನಗಳ ಹತ್ರ ನಾಗರು ಕಾಯ್ತಾ ಇರ್ತಾರೆ. ಇವತ್ತು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇರ್ಬೋದು, ಈ ರೀತಿ ಅನೇಕ ಉದಾಹರಣೆಗಳನ್ನು ತಗೊಂಡೋಗಿ ಹೋದಾಗ ನಿಧಿಗಳಿರೋ ಕಡೆ ಅದಕ್ಕೆ ರಕ್ಷಣೆಯಾಗಿ ನಾಗಗಳು ಅದರ ಸುತ್ತಲೂ ಇರ್ತವೆ ಅಂತಕ್ಕಂಥದ್ದನ್ನು ಕೂಡ ನಾವು ಈಗಾಗಲೇ ಇತಿಹಾಸದಲ್ಲಿ, ಪುರಾಣಗಳಲ್ಲಿ, ಚರಿತ್ರೆಯಲ್ಲಿ ಓದಿದ್ದೀವಿ, ಕೇಳಿದ್ದೀವಿ. ಇವತ್ತು ಭೂಮಿಯಲ್ಲಿ ನಿಧಿ ಇದೆ ಅಥವಾ ಇವತ್ತು ನಮ್ಮ ಮನೆಯಲ್ಲಿ ನಿಧಿ ಇದೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಮನೆ, ತೋಟ, ಜಮೀನುಗಳಲ್ಲಿ ನಿಧಿ ಇದೆ ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಎಷ್ಟೋ ಜನ ಆ ಮನೆಯನ್ನು ಅಗಸ್ಬಿಡ್ತಾರೆ. ಹೊಸ ಮನೆಯನ್ನು ಅಗಸ್ತಕ್ಕಂಥದ್ದು ಅಥವಾ ತೋಟದಲ್ಲಿ ಆ ಮನೆಯನ್ನು ಅಗಸ್ತಕ್ಕಂಥದ್ದು ಲಕ್ಷಾಂತರ ರೂಪಾಯಿಯನ್ನು ಕಳ್ಕೊಂಡಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಎಷ್ಟೋ ಜನ ಈ ನಿಧಿಗಳು ಹುಡುಕೊಂಡೋಗಿ ಜೀವನವನ್ನೇ ಎಲ್ಲೋ ಒಂದು ಕಡೆ ಹಾಳು ಮಾಡಿಕೊಂಡಿದ್ದು ಹೋಗಿರ್ತೀವಿ. ಬಹುಮುಖ್ಯವಾಗಿ ತಿಳ್ಕೊಳ್ಳಿ, ನಿಧಿ ಯೋಗ ನಮ್ಮ ಜಾತಕದ ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿ ಒಳ್ಳೆಯ ಶುಭ ಗ್ರಹಗಳಿದ್ದಾಗ, ಶುಭ ಗ್ರಹಗಳ ವೀಕ್ಷಣೆ ಇದ್ದಾಗ, ಆ ಧನಸ್ಥಾನದಲ್ಲಿರೋ ಗ್ರಹ ಉಚ್ಚ ಸ್ಥಾನದಲ್ಲಿದ್ದಾಗ ಮಾತ್ರ ನಮಗೆ ನಿಧಿ ಯೋಗ ಇರುತ್ತೆ. ಜಾತಕದಲ್ಲಿ ಗ್ರಹಗತಿ ಸರಿಯಿಲ್ಲ ಅಂದರೆ ನಿಧಿಗಳಿರೋದಿಲ್ಲ. ಸುಮ್ಮನೆ ನಿಧಿಗೋಸ್ಕರ ನಮ್ಮನ್ನು ಓಡಾಡಿಸುತ್ತೆ. ಆಮೇಲೆ ಮನೆಯಲ್ಲಿ ಸದ್ದು ಬರ್ತಾ ಇದೆ, ನಮ್ಮ ಮನೆಯಲ್ಲಿ ನಿಧಿ ಇದೆ ಅಂತ ಯಾರಾದರೂ ಹೇಳಿದಾಗ ನೀವು ಅದಕ್ಕೆ ಯಾವುದೇ ಕ್ರಮಗಳನ್ನು ಕೈಗೋಬೇಡಿ. ಆ ನಿಧಿ ಯೋಗ ನಿಮಗೆ ಇಷ್ಟೇ ವಯಸ್ಸಿಗೆ ನಿಮಗೆ ಯೋಗ ಇದ್ದರೆ ಅದು ಕರೆಕ್ಟಾಗಿ ಸಿಗುತ್ತೆ, ಇಲ್ಲ ಅಂದರೆ ಸಿಗೋಲ್ಲ. ಅದನ್ನು ಎಲ್ಲೋ ಒಂದು ಕಡೆ ನಾವು ಕುರುಡು ವಿಶ್ವಾಸ, ಕುರುಡು ನಂಬಿಕೆ ಇಟ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ. ಹಾಗೆಯೇ ಅವರವರ ಯೋಗಕ್ಕೆ ಆ ಒಂದು ನಿಧಿಗಳು ಕೂಡ ಸಿಗುತ್ತೆ. ಈಗ ಎರಡನೇ ಮನೆಯಲ್ಲಿ ನಮಗೆ ಎರಡನೇ ಮನೆ ಅಂತಕ್ಕಂಥದ್ದು ಯಾವಾಗಲೂ ಹೇಳ್ತೀವಿ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ. ಎರಡನೇ ಮನೆಯಲ್ಲಿ ನಮಗೆ ಅದು ಯೋಗ ಕೂಡ ಇರಬೇಕು. ಹಾಗೆ ನಾಲ್ಕನೇ ಮನೆ ನಮಗೆ ಸುಖ ಸ್ಥಾನ. ನಾಲ್ಕನೇ ಮನೆಯಲ್ಲಿ ಶುಭ ಗ್ರಹಗಳಿರಬೇಕು, ಅನುಕೂಲ ಆಗುತ್ತೆ, ಸುಖ ಆಗುತ್ತೆ. ಅನುವಂಶೀಯಕ ಪೂರ್ವ ಪರಂಪರೆಯಿಂದ ಬಂದಿದೆ. ನಿಧಿ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಸಂಪಾದನೆ ಮಾಡಿ ಇಟ್ಟಿರೋದನ್ನು ನಾವು ಕೂತ್ಕೊಂಡು ಖರ್ಚು ಮಾಡೋದು ಕೂಡ ನಮಗೆ ನಿಧಿನೇ. ಹಾಗೆಯೇ ನಾವು ಸ್ವಂತಿಕೆಯಿಂದ ಕಷ್ಟಪಟ್ಟು ಮೇಲೆ ಬಂದಾಗ ಅದು ನಿಧಿ ಅಲ್ಲ, ಅದು ಕಷ್ಟಾರ್ಜಿತ. ಹಾಗೆಯೇ ಇವತ್ತಿನ ದಿವಸ ಐದನೇ ಮನೆ ಅನಿರೀಕ್ಷಿತ ಲಾಭ, ಲಾಟ್ರಿಗಳು ಸಿಗ್ತಕ್ಕಂಥ. ಐದನೇ ಮನೆಯಲ್ಲಿ ಸ್ಟ್ರಾಂಗ್ ಇದ್ದರೆ ಲಾಟ್ರಿ, ಅನಿರೀಕ್ಷಿತ ಹಣ ಲಾಭ, ಯಾರ್ದೋ ದುಡ್ಡು ಬರ್ತಕ್ಕಂಥ ಸಾಧ್ಯತೆ ಐದನೇ ಮನೆ. ಹಾಗೆ ಏಳನೇ ಮನೆಯಲ್ಲೂ ಸಹ ಅದು ವ್ಯಾಪಾರ ಸ್ಥಾನವೂ ಹೌದು, ಕಳತ್ರ ಸ್ಥಾನ ಹೌದು, ಸ್ನೇಹಿತರ ಸ್ಥಾನ ಹೌದು, ಪಾಲುದಾರಿಕೆ ಸ್ಥಾನ. ಏಳನೇ ಮನೆ ಕೂಡ ಸ್ಟ್ರಾಂಗ್ ಇರಬೇಕು. ಹಾಗೆಯೇ ಎಂಟನೇ ಮನೆ, 8 ಶೇರ್ ಮಾರ್ಕೆಟು, ಹಾಗೆ ನಮಗೆ ವರದಕ್ಷಿಣೆ, ಮನೆಯಲ್ಲಿ ವರದಕ್ಷಿಣೆಗಳು ಸಿಗುತ್ತಲ್ಲ ಅದು, ಇದೆಲ್ಲವನ್ನು ಗಮನಿಸುತ್ತೆ. ಹಾಗೆ 9ನೇ ಮನೆ ಅಂದರೆ ನಾವು ಯಾವಾಗಲೂ ಹೇಳ್ತೀವಿ ಭಾಗ್ಯಸ್ಥಾನ. ಈ ಭಾಗ್ಯಸ್ಥಾನ ಕೂಡ ಚೆನ್ನಾಗಿರಬೇಕು. 11ನೇ ಮನೆ ಯೋಗ ಕೂಡ ಇರೋರಿಗೆ ನಿಧಿ ಯೋಗ ಕೂಡ ಇರುತ್ತೆ. ಆ ನೀರಿನ ಸದ್ದು ಅಥವಾ ಶುಭ ವಾದ್ಯಗಳು ಅಥವಾ ನಮಗೇನೋ ಕೇಳಿಸ್ತಾ ಇದೆ ಅಂತಕ್ಕಂಥದ್ದನ್ನೆಲ್ಲವನ್ನು ನಂಬಕ್ಕೆ ಹೋಗಬೇಡಿ. ನಿಧಿ ಯೋಗ ಇರ್ತಕ್ಕಂಥವನಿಗೆ, ನಿಧಿ ಇರ್ತಕ್ಕಂಥ ಆ ಮನೆಯಲ್ಲಿ ಆ ಒಂದು ಯಜಮಾನನಿಗೆ ವರ್ಚಸ್ ಚೆನ್ನಾಗಿರುತ್ತೆ, ಮನೆಯಲ್ಲಿ ಒಳ್ಳೆಯ ಸಂತತಿ ಇರುತ್ತೆ, ಅದರ ಜೊತೆಗೆ ಆಕಸ್ಮಿಕ ಧನ ಲಾಭ ಬರುತ್ತೆ. ಅದರೊಂದಿಗೆ ದೈವ ಸಹಾಯ ಇದ್ದಾಗ ನಿಧಿ ಸಿಕ್ಕೇ ಸಿಗುತ್ತೆ. ಹೊರತು ನಮ್ಮ ಮನೆಯಲ್ಲಿ ಅಲ್ಲೇನೋ ಸದ್ದು, ಆ ಮನೆ, ಈ ಜಾಗ, ಆ ಜಾಗ, ನಿಧಿ ಇದೆ ಅಂತ ಎಷ್ಟೋ ಜನ ಭೂಮಿಗಳು ಮಾರಿಬಿಟ್ಟು ಮೋಸ ಕೂಡ ಮಾಡ್ತಾರೆ. ನಮ್ಮ ಯೋಗ ಇದ್ದಾಗ, ದ್ವಿತೀಯ ಸ್ಥಾನದ ಬಲ ಇದ್ದಾಗ ಮಾತ್ರ ನಿಧಿ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.